ವಾಲ್ಮೀಕಿ ಋಷಿಯಾದ ವಾಲ್ಯಾಕೋಳಿ ವಾಲ್ಮೀಕಿ ಋಷಿಯಾದ ಕೇವಲ ಒಬ್ಬ ಮಹಾತ್ಮ ನಾರದರ ಸಂಘದಿಂದ ಏನಾದ ದಿನ ದಾರಿ ಬಡಿತಕ್ಕಂಥ ಕಳ್ಳ ಸುಳ್ಳ ಆ ಮನುಷ್ಯ ಏನಾದ ಅಂತ ಕೇಳಿದ್ರೆ ವಾಲ್ಮೀಕಿ ಋಷಿಯಾದ. ಪರಮಾತ್ಮ ಹುಟ್ಟಿಲ್ಲ, ಇನ್ನೂ ರಾಮ ಹುಟ್ಟೇ ಇಲ್ಲ, ಅದಕ್ಕಿಂತ ಮೊದಲನೇ ರಾಮಾಯಣ ಬರೆದ. ಶ್ರೀರಾಮಚಂದ್ರ ರಾವಣ ಲಂಕಾ ಸೀತಾ ಕದ್ಕೊಂಡು ಹೋದ ಮೇಲೆ ಲಕ್ಷ್ಮಣ ರಾಮ ಅಡವಿ ಸೇರಿ ಇಲ್ಲೇ ಕರ್ನಾಟಕದಾಗ ಹಾ ಸೀತಾ ಅಂತ ಹುಚ್ಚಾಗಿ ಬಿಟ್ಟ. ಯಾರು? ರಾಮ. ಗಿಡದ ಕೊಳ್ಳಿಗೆ ಬೀಳ್ತಿದ್ದ, ಹಾ ಸೀತಾ ಅಂತ ಕೊಳ್ಳಿಗೆ ಬೀಳ್ತಿದ್ದ. ಮ್ಯಾಲಿಂದ ಶಿವಪಾರ್ವತಿ ಎಲ್ಲಿಗೆ ನಡೆದಿದ್ರು? ಬಹುಶಃ ಇಲ್ಲಿ ಸ್ವಲಾಪಕ್ಕೆ ಹೊಂಟಿದ್ರು, ಯಾರಿಗೆ ನಡೆದ. ಮ್ಯಾಲಿಂದ ಶಿವಪಾರ್ವತಿ ನಡೆದಿದ್ರು. ರಾಮ ಗಿಡದ ಕೊಳ್ಳಿಗೆ ಬಿದ್ದ ಹಾ ಸೀತಾ ಅಂತ ಅಳ್ತಿದ್ದ. ಪಾರ್ವತಿ ಕೇಳಿದ್ರು, ಯಾರು ಏನು ಗಿಡಕ್ಕೆ ಕೊಳ್ಳಿಗೆ ಬಿದ್ದ ಅಳ್ತಾನ ಸೀತಾ ಅಂತ? ಯಾರು? ಅದು ಗಿಡ ಶೀತ ಹಾಕದ ಹೊಳಿಗೆ ಬೀಳ್ತಾನ, ಹುಚ್ಚದನ ಶಾಣೆ ಅದಾನ ಅಂತ ಕೇಳಿದ. ಪರಮಾತ್ಮ ಅಂದ, ನಿನಗೆ ಯಾವ ಮಂತ್ರ ಕೊಟ್ಟಿನಿ ನೋಡು, ಶ್ರೀರಾಮ್ ಜಯ ರಾಮ್ ಅವನೇ ರಾಮ. ಆಕೆ ಹಣಿಗಣ್ಣು ಬಡ್ಕೊಂಡು ಇಂಥ ಹುಚ್ಚಿನ ಮಂತ್ರ ಕೊಟ್ಟಿವಿ ನಮಗೆ. ಅಲ್ಲ, ಗಿಡಕ್ಕೆ ಯಾರು ಹೆಣ್ಕೆ ಅಂತಾರೆ? ಯಾರ್ಯಾರು ಮತ್ತವ್ರಿಗೆ ಹೆಣ್ಕೆ ಅಂತ ಕೊಳ್ಳಿಗೆ ಬೀಳ್ಬೋದು ಹೆಣ್ಮಕ್ಳಿಗೆ. ಗಿಡಕ್ಕೆ ಕೊಳ್ಳಿಗೆ ಬೀಳೋದ? ಇದು ಹುಚ್ಚರುವ ನಂಬರ್ ಒನ್ ಹುಚ್ಚ. ಇವ ಹೆಂಗೆ ದೇವ್ರಾಗ್ತದೆ? ಇಂಥವನು ಮಂತ್ರ ಕೊಟ್ಟಿರಿ ನನಗೆ, ಶ್ರೀರಾಮ್ ಜಯ ರಾಮ ಅಂತ ನಾ ಪರೀಕ್ಷೆ ಮಾಡ್ತೀನಿ ಅಂದು. ಶಾಸ್ತ್ರದಾಗ ಹೇಳ್ತಾರೆ, ಆನೆರಳಂ ಪಿನ್ನಾಲೆ ಕೈತು ಮಣಿ ಶಬ್ದವರಂ ಮುನ್ನಾಲೆ. ತೆಲುಗಿನಾಗ ಇಲ್ಲಿ ಬಹುಶಃ ತೆಲುಗು ಬಂದಿರು. ದುರ್ಬುದ್ಧಿವರಂ ಮುನ್ನಾಲೆ ಕೇಳುವರಂ ಪಿನ್ನ. ಮನುಷ್ಯನಿಗೆ ಕೆಟ್ಟ ಏನಾದ್ರು ಬರುದಿತ್ತು ಮೊದಲ ಬುದ್ಧಿ ಕೆಡ್ತದೆ. ಕೆಟ್ಟ ಏನಾರ ನಮ್ಗೆ ಆಗುದಂದ್ರೆ ಬುದ್ಧಿ ಕೆಡ್ತದೆ. ರೋಗ ಬರುದಂದ್ರೆ ಪತ್ತೆ ಬಿಡ್ತಾನೆ, ತಿನ್ಗಾಡೋದು ತಿಂತಾನೆ, ಕುಡಿಬೇಡಂದು ಕುಡಿತಾನೆ, ಯಾಕೆ ಮುಂದೆ ಜಡ್ಡು ಬರುದದ ಈಗ ತೋರಿಸ್ತ ಲಕ್ಷಣ. ಹ್ಯಾಂಗ ರಾಜರ ಆನೆ ಬರ್ತಿದ್ವು ಅಂದ್ರೆ ನಿಮ್ಮ ರಾಜರಾಣಿ ಹೋಗ್ಯಾವ. ಈಗ ನಿಮ್ಮ ಮಿನಿಸ್ಟರ್ ಗಾಡಿ ಬರ್ತಿತ್ತು ಅಂದ್ರೆ ಹೊಂಟಿ, ಅದಕ್ಕಿಂತ ಮುಂದೆ ಏನು ಬರ್ತಾವ್ರಿ? ಸಾಯರನ್ ಪೊಲೀಸರು ಯಾರೋ ಹೊತ್ತಾಕದ ನಿಮ್ಗೆ. ಹ್ಯಾಂಗ ರಾಜರು ಬರುತ್ತಿದ್ದ, ಮಿನಿಸ್ಟರ್ ಬರೋಕ್ಕಿಂತ ಮುಂಚೆ ಪೊಲೀಸರ ಗಾಡಿ ಬರ್ತಾವ ಮೊದಲ. ಹ್ಯಾಂಗ ಕೆಟ್ಟ ಬರೋದಕ್ಕಿಂತ ಮುಂಚೆ ಬುದ್ಧಿ ಕೆಡ್ತದಂತ ಮೊದಲು. ಬುದ್ಧಿ ಕೆಡ್ತು ಅಂದ್ರೆ ಮುಂದೆ ಒಂದು ಹಾಳಾಗವದಾನ ಅಂತ ತಿಳ್ಕೊಬೇಕು. ದೊಡ್ಡವ್ರ ನಿಂದ ಮಾಡ್ತಾನೆ, ದೇವ್ರು ಇಲ್ಲಂತಾನ, ತಾಯಿ ತಂದೆ ವಿರೋಧ ಮಾಡ್ತಾನೆ. ತಿಳ್ಕೊರಿ ನೀವು. ನೀವು ಮುಂದೆ ಕೆಟ್ಟ ಕಾಲ ಬರುವುದು ಅದ. ಅದಕ್ಕೆ ಈಗ ಬುದ್ಧಿ ಕೆಡ್ತಾವ. ಅದಕ್ಕೆ ದುರ್ಬುದ್ಧಿವರಂ ಮುನ್ನಾಲೆ ಕೇಳುವರಂ ಪಿನ್ನ. ದುರ್ಬುದ್ಧಿ ಮೊದಲು ಬರ್ತದೆ. ಆಗ ಪಾರ್ವತಿಗೆ ಎಂತ ಬುದ್ಧಿವಂತು. ಆಕೆಯಲ್ಲೂ ಇಂಥವ ಮಂತ್ರ ನನಗೆ ಹೇಳಿರಿ, ಶ್ರೀರಾಮ ಗಿಡಕ್ಕೆ ಕೊಳ್ಳಿ ಬೀಳ್ತಾನ ಶೀತ ಅಂತ. ಹೆಣ್ಮಕ್ಳು ಕೊಳ್ಳಿ ಬಿದ್ರು ಒಂದು ಮಾತು ಅದು ಬೀಳಬಾರ್ದು. ಗಿಡಕ್ಕೆ ಹೆಣ್ಣೆ ಅಲ್ಲದ ಗಿಡಕ್ಕೆ ಕೊಳ್ಳಿಗೆ ಬೀಳ್ತಾನ ಶ್ರೀರಾಮ್. ಇವನಿಗೆ ನಾವು ಮಂತ್ರ ಕೊಟ್ಟರೆ ಇಂಥ ಹುಚ್ಚನ ಮಂತ್ರ ಕೊಟ್ಟಿರಿ. ಆಮೇಲೆ ದೇವ್ರೆ ಪಾರ್ವತಿ ಕೆಟ್ಟ ಬರುವಾಗ ಮೊದಲ ಬುದ್ಧಿ ಕೆಡ್ತದೆ, ಹಂಗಬೇಡ ಅಂತ. ಎಲ್ಲಿಲ್ಲ ದೇವ್ರಂತ, ದೇವ್ರ ಗಿಡಕ್ಕೆ ಒಳಗೆ ಬೀಳ್ತಾನೆ ಶೀತ ಅಂತಾನೆ. ನಾ ಪರೀಕ್ಷೆ ಮಾಡ್ತೀನಿ ಅವನು. ನೋಡಿ ಕೆಟ್ಟ ಬುದ್ಧಿ. ಶಾಲೆ ಹುಡುಗರು
ಮಾಸ್ತರ್ನ ಪರೀಕ್ಷೆ ಮಾಡ್ತಾವ ಅಂದ್ರೆ ಹೆಂಗೆ ಹಾಕದು? ಶಿಷ್ಯ ಗುರುವಿನ ಪರೀಕ್ಷೆ ಮಾಡ್ತಾನೆ ಹೆಂಗೆ ಹಾಕದು? ಮಗ ಅಪ್ಪನ ಪರೀಕ್ಷೆ ಮಾಡ್ತಾನೆ ಅಂದ್ರೆ ಹೆಂಗೆ ಹಾಕದು? ಹೆಂಡತಿ ಗಂಡನ ಪರೀಕ್ಷೆ ಮಾಡ್ತಂದ್ರೆ ಏನು ಹಾಕದ? ಗಂಡ ಸ್ಫೋಟ ನೀ ಹಾಕಿ ನಾ ಹಾಕ. ಅವ ಪರೀಕ್ಷೆ ಮಾಡ್ತಾನಂದ್ರು ಪಾರ್ವತಿ ಬೇಡ ಅಂದ ಪರಮಾತ್ಮ. ದುಃಖ ಬರೋಕ್ಕಿಂತ ಮೊದಲ ದುರ್ಬುದ್ಧಿ ಬರುತ್ತದ. ಗಿಡಕ್ಕೆ ಕೊಳ್ಳಿಗೆ ಬೀಳ್ತಾನೆ ಶೀತ ಅಂದಮೇಲೆ ನಾ ಶೀತನಂಗೆ ಆಗಿ ಹೋದ ನನ್ನ ಕೊಳ್ಳಿಗೆ ಗ್ಯಾರಂಟಿ ಬೀಳ್ತಾನೆ ಅಂತ ಆ್ಯಸ್ ಇಟ್ ಈಸ್ ಶೀತಾನ್ ರೂಪ ಧ್ಯಾನ ಮಾಡಿದ್ವಿ ಪಾರ್ವತಿ. ದೇವರ ಮ್ಯಾಲ ಕುಂತು ನೋಡೋದು ಬೇಡ ಪಾರ್ವತಿ. ದೊಡ್ಡವ್ರ ಪರೀಕ್ಷೆ ಸಣ್ಣವ್ರು ಮಾಡಬಾರದು ಪಾರ್ವತಿ. ಹೆಣ್ಮಕ್ಳು ತಲೆಯಾಗ ಬಂದ್ರೆ ಬಟ್ಟೆ ಕೇಳಂಗಿಲ್ಲ ಅಂತ. ಹೌದೇನು? ಒಂದು ಮನೆಗೆ ಎರಡು ಮಾಡೇ ಬಿಡ್ತಾರೆ. ಅವ್ರ ತಲೆಯಾಗ ಬಂತು ಅಂದ್ರೆ ಬೇಡ ಪಾರ್ವತಿ ಅಂತ ಪರಮಾತ್ಮ ಅಂತಾನ. ಇಲ್ಲ ದೇವ್ರು ಅಂತ ಹೇಳ್ತೀರಿ. ಅವ ದೇವ್ರೇನು? ದೇವ್ರಿದ್ರೆ ಗಿಡಕ್ಕೆ ಹೆಂಗೆ ಕೊಳ್ಳಿಗೆ ಬಿಡ್ತಾನೆ? ನಾ ಹೋಗೇ ತೀರ್ತೀನಿ. ಬಾರದು ಬಪ್ಪದು ನಿಮ್ಮ ಅಪ್ಪದು ತಪ್ಪದು. ನಿನ್ನ ಹಣಿಬೇರೆ ಚಲೋ ಕಾಣಂಗಿಲ್ಲ, ಹೋಗೋಣ. ಆ್ಯಸ್ ಇಟ್ ಈಸ್ ಸೀತಾ ಆದ್ರೆ ಆಕಿ ಸೀತಾ ಹೆಂಗದಳ ಹಂಗೆ ಆದ್ರು. ಗಿಡಕ್ಕೆ ಕೊಳ್ಳಿಗೆ ಬೀಳ್ತಾನಂದ್ರೆ ನನ್ನ ಕೊಳ್ಳಿಗೆ ಬೀಳು ಪ್ರಶ್ನೆಯಲ್ಲಿ ಬಿದ್ದೇ ಬೀಳ್ತಾನ ಅಂತ ತಿಳ್ಕೊಂಡು ಪಾರ್ವತಿ ಸೀತಾನ್ ರೂಪ ಹಾಕೊಂಡು ಇದ್ರಿಗೆ ಹೋದ್ದು. ಅವ ಹಾ ಸೀತಾ ಅಂತ ಬರ್ತಿದ್ದ. ಅವ ಪೂರ್ವದಿಂದ ಬರ್ತಿದ್ದ, ಈಗ ಪಶ್ಚಿಮದ ಇದ್ರಿಗೆ ಹೋದ ಕೂಡಲೇ ಹಾ ಸೀತಾ ಅಂತ ಅಲ್ಲಿ ದಕ್ಷಿಣ ಕನ್ನಡದ, ಆಕೆ ಉತ್ತರದ ಬಂದು. ಅವ ಆಮೇಲೆ ಪಶ್ಚಿಮ ನೋಡೋದು, ಪೂರ್ವಕ್ಕೆ ಬಂದು. ಯಾಕಡೆ ಬಂದ್ರು ಈ ಕಡೆ ಬಂದ್ರು, ಈ ಕಡೆ ಹೋಗೋ, ಈ ಕಡೆ ಬಂದು ಆ ಕಡೆ ಹೋಗವ. ಭಾಳ ಹೊಳ್ಳೆ ಬರಕ್ಕೆ ಹತ್ಕೊಂಡೆ. ರಾಮ್ ಕೇಳಂತ, ಯವ್ವ ಶಿವನಿಗೆ ಬಿಟ್ಟು ನೀವು ಬೆಕ್ಕೆ ಯಾಕೆ ಬಂದಿದ್ದೀರ? ಪರಮಾತ್ಮನ ಬಿಟ್ಟು ನೀವು ಒಬ್ಬಕ್ಕೆ ಯಾಕೆ ಬಂದೀವ ಅಂತಂದ್ರೆ ಹಿಂಗೆ ಮಾನ ಹರಣ ಆಯ್ತು. ಆಕಿದು ವಾಪಸ್ ಹೋದ್ಲು. ಶಿವ ಅಂದ, ಗೆಟ್ ಔಟ್ ಅಂದ. ಯಾವ ಪರಮಾತ್ಮ ರಾಮಚಂದ್ರನ ಸತಿಯಾಗಿ ನೀ ಹೋಗಿದ್ದಿ ಅಂದ್ರೆ ಆ ಸತಿ ರಾಮನಷ್ಟೇ ಪೂಜೆ ಅದ. ಇನ್ನು ಮೇಲೆ ನಾನು ನಿನಗೆ ಮುಟ್ಟಾಗಿಲ್ಲ, ನನಗೆ ಮುಟ್ಟಾಗಿಲ್ಲ, ಗೆಟ್ ಔಟ್ ಅಂದ. ಹೆಂಗಾಗಿರ್ಬೇಕು ಪಾರ್ವತಿ? ಹೆಂಗಾಗಿರ್ಬೇಕು? ಅದಕ್ಕೆ ಬೆಂಕಿಯಾಗ ಹಾರಿ ಮುಂದೆ ಶಿವನ ಮದುವೆಯ ಲಕ್ಷ್ಯ ಹಾಕಿ. ಅದಕ್ಕೆ ಪುಣ್ಯಾತ್ಮರೇ, ಮನುಷ್ಯಂಗೆ ಅಷ್ಟು ಸುಲಭ ಅಲ್ಲ. ಜಗತ್ತಿನೊಳಗೆ ನಾವು ಮನುಷ್ಯರೇನಪ್ಪ ಅಂತ ಕೇಳಿದರೆ ಕಿಂಚಿತ್ ಮಹಾತ್ಮರನ್ನ ಮಹಾಪುರುಷರನ್ನ ನಾವು ಗುರುತಿಸೋದು ಅಷ್ಟು ಸುಲಭದ ಮಾತು ಅಲ್ಲ.